ಪಕ್ಷದ ನಾಯಕರನ್ನು ಭೇಟಿ ಮಾಡ್ತೀನಿ. ಆಮೇಲೆ ಮುಂದಿನ ಯೋಜನೆಗಳ ಬಗ್ಗೆ ತೀರ್ಮಾನಿಸ್ತೇವೆ. ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿ 100 ವರ್ಷ. ಬೆಳಗಾಂನಲ್ಲಿ 1924ರಲ್ಲಿ ಅಧಿವೇಶನ ನಡೆದಿತ್ತು. 34ನೇ ಅಧಿವೇಶನ ನಡೆದಿತ್ತು. ಗಾಂಧಿ ಕಾಲದ ಕಾಂಗ್ರೆಸ್ ಈಗ ಉಳಿದಿಲ್ಲ. ಈಗಿರೋದು ಕರ್ನಾಟಕದಲ್ಲಿ ಗೂಂಡಾ ಕಾಂಗ್ರೆಸ್ಸು. ಗಾಂಧಿಯ ತತ್ವಗಳು ಕೂಡ ಇವತ್ತಿನ ಕಾಂಗ್ರೆಸ್ನಲ್ಲಿ ಉಳಿದಿಲ್ಲ. ಗಾಂಧಿ ಪ್ರಾಮಾಣಿಕರಾಗಿದ್ದರೆ ಇಲ್ಲಿರೋರು ಭ್ರಷ್ಟಾಚಾರಿಗಳು. ಆಯಕಟ್ಟಿನ ಹುದ್ದೆಗಳಿಗೂ ಹರಾಜು ಹಾಕ್ತಾ ಇದ್ದಾರೆ, ರೇಟ್ ಫಿಕ್ಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಂತೂ ಅಡಿಗೆ 100 ರೂಪಾಯಿ ಕೊಡದೇ ಇದ್ದರೆ, ಒಂದು ಅಡಿಗೆ 100 ರೂಪಾಯಿ ಲಂಚ ಕೊಡದೇ ಇದ್ದರೆ ನಿಮ್ಮ ಪ್ಲಾನೇ ಸ್ಯಾಂಕ್ಷನ್ ಆಗಲ್ಲ. ಇದು ಬೆಂಗಳೂರಿನ ಸ್ಥಿತಿ. ಗಾಂಧಿ ಅಹಿಂಸೆಯ ಸತ್ಯಾಗ್ರಹ ಮಾಡಿದ್ರೆ ಇವರು ಡಿಜೆ ಹಳ್ಳಿ ಕೆಜೆ ಹಳ್ಳಿ ಊರಿಗೆ ಬೆಂಕಿ ಹಾಕಿದವರಿಗೆ, ರಾಜ್ಯದ ಉದ್ದಗಲಕ್ಕೂ SDPI PFI ಹೆಸರಿನಲ್ಲಿ ಅಶಾಂತಿ ಹುಟ್ಟಿಸಿ ಗಲಭೆ ನಡೆಸಿದವರಿಗೆ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ಲಿಕ್ಕೆ ಬಂದವರಿಗೆ, ಅವರ ಪರವಾಗಿ ವಕಾಲತ್ ವಹಿಸಿ ವೋಟ್ ಬ್ಯಾಂಕ್ ಮಾಡಿಕೊಂಡು ರಾಜಕಾರಣ ಮಾಡುವಂಥ ಹಿಂಸಾ ಪ್ರವೃತ್ತಿಯವರಿಗೆ ಬೆಂಬಲಿಸುವಂಥ ಕಾಂಗ್ರೆಸ್ ಈಗ ಇಲ್ಲಿರ್ತಕ್ಕಂಥದ್ದು. ಆ ಗಾಂಧಿ ಸತ್ಯದ ಆಧಾರವನ್ನು ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಇವರಿಗೆ ಸುಳ್ಳೆ ಆಧಾರ. ಇವರಿಗೆ ಈಗಿರೋರಿಗೆ ಸುಳ್ಳೆ ಮನದೇವರು. ನೋಡಿ, ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅವರು ಹೇಳಿದ್ದು ಕಾಂಗ್ರೆಸ್ ಮಾಡಿದ ವಂಚನೆ ಮತ್ತು ಅನ್ಯಾಯದ ಬಗ್ಗೆ, ಕಾಂಗ್ರೆಸ್ಸು ಅಂಬೇಡ್ಕರ್ ಅವರನ್ನು ಸೋಲಿಸಿದ ಬಗ್ಗೆ. ಆದರೆ ಹೇಗೆ ತಿರುಚಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು ಅಂತ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು. ಅಂಬೇಡ್ಕರ್ ಅವರಿಗೆ ಸೋಲಿಸಿದ್ದು 2 ಬಾರಿ ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ಸು. ಸತ್ತಾಗ 6-3 ಅಡಿ ಜಾಗ ಕೊಡದೇ ಇದ್ದದ್ದು ಕಾಂಗ್ರೆಸ್ಸು. ಅವರು ವಿಮಾನದ ಬಾಡಿಗೆನೂ ಕಟ್ಟಿಸ್ಕೊಂಡಿದ್ದು ಕಾಂಗ್ರೆಸ್ಸು ಸಾಗಣೆ ಮಾಡೋ ಸಂದರ್ಭದಲ್ಲಿ. ಅಷ್ಟು ಮಾತ್ರ ಅಲ್ಲ, ಭಾರತ ರತ್ನವನ್ನು ಕೊಡದೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು. ಆದರೆ ಈಗ ಸತ್ಯದ ತಲೆ ಮೇಲೆ ಹೊಡೆದ ರೀತಿಯಲ್ಲಿ ಅವ್ರ ವರ್ತನೆಗಳಿದ್ದಾವೆ. ಹಾಗಾಗಿ ಸತ್ಯಕ್ಕೂ ಕಾಂಗ್ರೆಸ್ಸಿಗೂ ಸಂಬಂಧ ಇಲ್ಲ, ಪ್ರಾಮಾಣಿಕತೆಗೂ ಕಾಂಗ್ರೆಸ್ಸಿಗೂ ಸಂಬಂಧ ಇಲ್ಲ. ಇವತ್ತೀಗ 100 ವರ್ಷದ ಸಂದರ್ಭದಲ್ಲಿ ಅಧಿವೇಶನ ನಡೆಸ್ತಾ ಇದ್ದಾರೆ, ಅವಲೋಕನ ಮಾಡ್ಕೋಬೇಕು. ಅವರು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂದರೆ ಇವರು ಒಡೆದಾಳದೊಳಗೆ ಅಧಿಕಾರ ಸಿಗುತ್ತೆ ಅಂತ ಆಲೋಚನೆ ಮಾಡೋರು ಇವರು. ಅವರು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ರೆ, ಇವರು ಒಡೆದಾಡಿದ್ರೆ ಅಧಿಕಾರ ಸಿಗುತ್ತೆ ಅಂತ ಯೋಚನೆ ಮಾಡುವಂಥ ಬ್ರಿಟಿಷರ ಕುಟಿಲ ನೀತಿಯನ್ನು ಹಿಡ್ಕೊಂಡಿರ್ತಕ್ಕಂಥವ್ರು ಈಗಿರ್ತಕ್ಕಂಥವ್ರು. ಅವಲೋಕನ ಆದರೆ, ಆತ್ಮಾವಲೋಕನ ಆದರೆ ಆಗ ಗಾಂಧಿಯ ಸ್ಮರಣೆ ಮಾಡೋದಕ್ಕೆ ಏನಾದರೂ ಸ್ವಲ್ಪ ಲಾಭ ಆದೀತು.